ಹಾಗೆ ನೋಡಿ, ಮಾವಿನಕಾಯಿ ಈಗ ಕೊಯ್ದುಕೊಂಡು ಬಂದಾಯ್ತು. ಅದು ಎಷ್ಟು ಕೆಜಿ ಇರ್ಬೋದು ಅಂತ ಗೆಸ್ ಮಾಡ್ಬೋದಾ ನಿಮಗೆ? ಎಷ್ಟಿರ್ಬೋದು ಕಮೆಂಟಲ್ಲಿ ಹೇಳಿ. ಇಲ್ಲಿ ಇಡ್ತಿದ್ದಾರೆ, ಈಗ ನೋಡುವ ಎಷ್ಟಿರ್ತದೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತಿಗೆ ಬೆಳಗ್ಗೆ ತಿಂಡಿಗುಂಟಲ್ಲ ನಮಗೆ ಸಿಹಿ ಕಡ್ಡಿ ಆಯ್ತಾ, ಅದೇನು ಅಂತ ನೋಡಿಕೊಂಡು ಬನ್ನಿ. ನೋಡಿ, ಇಲ್ಲಿ ನಿಮಗೆ ಒಂದು ಹೊಸ ತಿಂಡಿಯ ರೆಸಿಪಿಯನ್ನು ನಾವು ಹೇಳ್ತಾ ಇದ್ದೇವೆ. ಇದು ದೋಸೆ ಅಕ್ಕಿಯನ್ನು ಕಡಿದು ಕಾಸಿ ಮಾಡಿದಂಥ ಒಂದು ಹಿಟ್ಟು ರೆಡಿ ಆಗಿದೆ. ಅದನ್ನು ಒತ್ತಲಿಕ್ಕೆ ಈಗ ಒಂದು ತಯಾರಿ ನೋಡಿ. ಇದಕ್ಕೆ ಇದು ನಮ್ಮ ಖಾರದ ಕಡ್ಡಿ ಎಲ್ಲ ಮಾಡುವಂಥ ಒಂದು ಸಣ್ಣ ಒಂದು ಇನ್ಸ್ಟ್ರೂಮೆಂಟ್. ಇದಕ್ಕೆ ಈಗ ಮೊದಲಾಗ ತೆಂಗಿನ ಎಣ್ಣೆಯನ್ನೆಲ್ಲ ಉಜ್ಜಿಕೊಳ್ಬೇಕು. ಆಮೇಲೆ ಈ ಕಡದ ಹಿಟ್ಟನ್ನು ಸಣ್ಣ ಉಂಡೆಯಾಗೆ ಹೀಗೆ ಮಾಡಿ ಅದರೊಳಗೆ ಹಾಕಬೇಕು. ಹಾಕಿ ಇದರಲ್ಲಿ ಅದನ್ನ ಒತ್ತುತ್ತಾ ಹೋಗ್ಬೇಕು. ಅದಾವಾಗ ಸೇಮಿಗೆ ಅಲ್ಲ, ನೂಡಲ್ಸ್ ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾದ ಕಡ್ಡಿಯ ರೂಪದಲ್ಲಿ ನಮ್ಮ ಕಿರುಬೆರಳಿನಷ್ಟು ಇದರಲ್ಲಿ ಅದನ್ನ ಹಾಗೆ ಒತ್ತಿ ಒಂದು ಪ್ಲೇಟ್ ಇಡಬೇಕು. ನಾವು ಈ ಅಕ್ಕಿ ಹಿಟ್ಟಿಗೆ ಜೊತೆಗೆ ಕಡಿಯುವಾಗ ತೆಂಗಿನಕಾಯಿಯು ಹಾಕಿದ್ದೇವೆ, ಅದೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಇದನ್ನು ಹೀಗೆ ಹಾಕಿದ ಮೇಲೆ ಇದನ್ನು ಮುಚ್ಚಿಟ್ಟು ನಾವು ಸ್ವಲ್ಪ ಬೇಯಿಸ್ಬೇಕು. ಇದನ್ನು ಬಣಲೆಯಲ್ಲಿ ಒಂದು ಒಗ್ಗರಣೆ ಮಾಡಿ ಅದಕ್ಕೆ ಬೆಲ್ಲದ ಹುಡಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ ನಮಗೆ ತಿನ್ನಲಿಕ್ಕೆ ಸಿಹಿ ಕಡ್ಡಿ ರೆಡಿ. ಅದು ನೋಡಿ, ಈಗಲೇ ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೇವೆ, ರೆಡಿ ಆಗಿದೆ. ಇದಕ್ಕಿಂತ ಮುಂಚೆ ಸಹ ನಾವು ಸಿಹಿ ಕಡ್ಡಿ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೇವೆ ಯೂಟ್ಯೂಬಲ್ಲಿ. ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿರಬಹುದು. ಮುಂಚಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಇದ್ದರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ನೋಡೋದನ್ನು ಮುಂದುವರಿಸಿ. 60-70% ಜನ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ಗಳ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಅಂಥವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾವು ಉಂಟಲ್ಲ, ಬೆಳಗ್ಗೆ ನಾವೀಗ ಹೋಗಿ ತೆಂಗಿನಕಾಯಿ ಎಲ್ಲ ಹೆಕ್ಕಿಕೊಂಡು ಬಂದ್ವಿ. ಹೆಕ್ಕಿಕೊಂಡು ಬಂದಾಗ ಮಾವಿನ ಹಣ್ಣು ಉಂಟಾಯ್ತು, ಮಾವಿನ ಹಣ್ಣಲ್ಲ. ಹಾಗೆ ಅದನ್ನು ಕೊಯ್ಯಲಿಕ್ಕೆ ಅಂತ ಹೊರಟದ್ದು. ಹಾಗೆ ಕೊಕ್ಕೆ ಎಲ್ಲ ರೆಡಿ ಮಾಡಿ ಆಗಿದೆ. ಈಗ ನೋಡಿ, ಇಲ್ಲಿ ಕೊಕ್ಕೆ ಕಾಣ್ತದ, ಕೊಕ್ಕೆ ರೆಡಿಯಾಗಿದೆ. ಹಾಗೆ ಇನ್ನು ಮಾವಿನಕಾಯಿ ಹೆಕ್ಲಿಕ್ಕಲ್ಲ, ಕೊಯ್ಲಿಕ್ಕೆ ಹೋಗೋದು. ತುಂಬ ಇಲ್ಲ, ಸ್ವಲ್ಪ ಇರೋದು. ಹಾಗೆ ಅದನ್ನು ಕೊಯ್ಲಿಕ್ಕೆ ಅಂತ ಹೋಗ್ತಾ ಇರೋದು. ನೋಡಿ, ಅಮ್ಮ ಇಲ್ಲಿದ್ದಾರೆ, ಸಾಕು. ನೋಡಿ, ಒಂದು ಚಿಕ್ಕ ಗೋಣಿ ತಗೊಂಡಿದ್ದಾರೆ ಅಮ್ಮ ಈಗ. ಹಾಗೆ ನಮ್ಮ ಈ ಮಾಮೂಲು ಇದುಂಟಲ್ಲ, ಈ ಮಾವಿನ ಕಾಯಿ ಕೊಯ್ಲು ಮಾಡುವಂತಹ ಈ ಯಂತ್ರ, ಇದನ್ನು ಈ ಕೊಕ್ಕೆಗೆ ಸಿಕ್ಕಿಸಿಕೊಂಡಿದ್ದೇವೆ. ಹಾಗೆ ಮಾವಿನಕಾಯಿ ಕೊಯ್ಲಿನ ಬಗ್ಗೆ ಒಂದು 2 ವೀಡಿಯೋ ಹಾಕಿದ್ದೇವೆ ಇದಕ್ಕಿಂತ ಮುಂಚೆ. ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿಕೊಂಡು ಬನ್ನಿ. ನಾವೀಗ ಸ್ವಲ್ಪ ಇರೋದು, ಹಾಗೆ ಅದನ್ನು ಕೊಯ್ಲಿಕ್ಕೆ ಅಂತ ಹೋಗ್ತಾ ಇರೋದು. ಹಾಗೆ ಈಗ ನಾವು ಮಾವಿನಕಾಯಿ ಕೊಯ್ಲಿಕ್ಕೆ ಬಂದದ್ದು. ನಮ್ಮ ಈ ಕೊಕ್ಕೆ ಉಂಟಲ್ವ, ಕೊಯ್ಯುವಷ್ಟೊತ್ತು ನಮ್ಮ ಮರ್ಯಾದೆ ಉಳಿಸಿದ್ರೆ ಸಾಕು. ತುಂಬ ಎಂತ ಅಡಿಕೆ ತೆಗೆಯುವವರು ಬಿಟ್ಟು ಹೋದ ಕೊಕ್ಕೆ ಇದು ಹಾಳಾಗಿದೆ ಅಂತ ಅದನ್ನು ನಾನು ತೆಗೆದಿಟ್ಟಿದ್ದೆ ಆಯಿತಾ. ಅದನ್ನು ಇವಾಗ ತುಂಡು ಮಾಡಿ ತುಂಬ ಅವರಷ್ಟು ಅದು ಉದ್ದದ ಕೊಕ್ಕೆ ಆದರೆ ನಮಗೆ ಈ ಸಣ್ಣ ಮರದಿಂದ ಮಾವಿನಕಾಯಿ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಸ್ವಲ್ಪ ತುಂಡು ಮಾಡಿಕೊಂಡೆಲ್ಲ ನಾನು ಈಗ ಕಟ್ಟಿ ಎಲ್ಲ ಮಾಡಿದ್ದು. ಇನ್ನೀಗ ಇದರಿಂದ ಕೊಯ್ಯುವುದು. ತುಂಬ ಕುಂಬು ಕೊಕ್ಕೆ ಅಂತಾನೆ ಹೇಳ್ಬೋದು. ಅದು ಹಳೆಯ ಕೊಕ್ಕೆ, ಅದನ್ನು ಈಗ ಅಡ್ಜಸ್ಟ್ ಮಾಡಿ ಹೇಗೆ ಒಂದು ಜುಗಾಡು ಮಾಡಿ ಆ ಇದು ಯಂತ್ರವನ್ನು ಅದಕ್ಕೆ ಸಿಕ್ಕಿಸಿ, ಆ ಕೊಯ್ಲಿಕ್ಕೆ ಸುಲಭ ಮಾಡುವಂಥ ಯಂತ್ರವನ್ನು ಸಿಕ್ಕಿಸಿ ಈಗ ಮಾಡ್ತಾ ಇರೋದು. ಹಾಗೆ ಇಲ್ಲಿಗ ಒಂದು ಕೊಯ್ದ್ರು, ಹೇಗುಂಟು ಅಂತ ನೋಡುವ. ಇದು ಯಾವ ಮಾವಿನ ಹಣ್ಣು? ಮಲ್ಲಿಕ. ಮೊನ್ನೆ ನಾನು ವಿಡಿಯೋದಲ್ಲಿ ಹೇಳಿದೆ ಅಲ್ಲ, ಮಲ್ಲಿಕ ಅಂತ. ಅದೇ ಮಾವಿನಕಾಯಿ ನೋಡಿ, ಇಲ್ಲಿ ಸ್ವಲ್ಪ ಹಣ್ಣಾಗುವಾಗ ಆಗಿದೆ, ತುದಿ ಅರಿಶಿನಾಗಿದೆ. ಮಲ್ಲಿಕ ಮಾವಿನಕಾಯಿ ಒಂದು ಕೊಯ್ದಾಯ್ತು. ಕೊಯ್ಲಿಕ್ಕೆ ಗೊತ್ತಿಲ್ಲ ಆಯ್ತಾ, ದೂರದಿಂದ ನೋಡಿ ಕೊಯ್ಯುವುದಲ್ವಾ. ಅದು ಬೆಳೆದಿದೆ ಎಲ್ಲ ಫಸ್ಟ್ ಟೈಮ್ ಇದರಿಂದ ಕೊಯ್ತಾ ಇರೋದು ನಾನು. ಕೊಯ್ಯುವಲ್ಲ ಸುಲಭ ಆಗುತ್ತಾ? ಕೊಯ್ಯುವಲ್ಲ ಇದೊಂದು ಸುಲಭ ಆಗುತ್ತೆ. ಹಗೂರ ಇದೆ, ಇದು ಕೊಕ್ಕೆ ಭಾರ ಇಲ್ಲ ಆಯ್ತಾ, ಸುಲಭ ಆಗ್ತದೆ ನನಗೆ. ಇದು ಸಹ ಬೆಳೆದಿದೆ ನೋಡಿ, 2 ಕೊಯ್ದೆ. ತಿಂದೆ ಹಾಳಾಗಿ ಇಲ್ಲಿ ತುಂಬ ಬಿದ್ದು ಹೋಗಿದೆ ಆಯ್ತಾ. ಬೆಳೆದಿದೆ ಅಂತ ಗೊತ್ತಿರ್ಲಿಲ್ಲಲ್ಲ. ಇವಾಗ ನಾನೊಂದು ಹಣ್ಣು ಕೊಯ್ತಾ ಇದ್ದೇನೆ. ಹಣ್ಣು ಕಾಣ್ತಾ ಉಂಟು ನಂಗೊಂದು. ಹಣ್ಣು ಎಲ್ಲ ಅರ್ಶಿನ ಇದ್ದಲ್ಲ. ಅಯ್ಯೋ, ಅದು ಮುಟ್ಟಿದ ಕೂಡಲೇ ಬಿತ್ತು ಕೆಳಗೆ ಆಯ್ತಾ. ನಾನು ಸುಮ್ಮನೆ ಜಸ್ಟ್ ಟಚ್ ಆದ ತಕ್ಷಣ ಕೆಳಗೆ ಬಿತ್ತು. ನಮ್ಗೆ ಸಿಗುವಾಗೆ ಆಗ್ಲಿಲ್ಲ. ಅದೀಗ ಹಾಳಾಗಿ ಕಳ ಬಿದ್ದು ನೋಡಕ್ಕ ಕಳವಾಗಿ. ನೋಡು, ಒಂದು ನಿಮಿಷ, ಇನ್ನ ತಲೆಗೆ ಬೀಳದ್ದೆ ಆತ. ಒಂಚೂರು ಪೆಟ್ಟಾಗಿದೆ ಅಷ್ಟೇ. ಇಲ್ಲಿ ಒಂಚೂರು ಸಿಗದಂಗ ಇದು. ಕೊಯ್ರಿ. ಹಿಂಗೆ ಮರ ಸಿಕ್ಕುವ ಕಾರಣ ಕೊಕ್ಕೆನ ಹೇಳ್ತಿಲ್ಲ ಇದರ ಜಾಗೃತಿ.
ಇಲ್ಲಿಯ ಹಿಂದ್ಗಡೆಯಿಂದೆಲ್ಲ ಸೊಪ್ಪಿನ ಗಿಡ ಅದು ಇದೆಲ್ಲ ಸಿಗ್ತದೆ. ಆಚೆ ಈಚೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಕೊಕ್ಕೆಯನ್ನು. ಇದು ಸಹ ಚೆನ್ನಾಗಿ ಬೆಳೆದಿದೆ ನೋಡಿ. ಇದು ಇನ್ನೂ ದೊಡ್ಡ ಇದ್ದು ಅಲ್ಲಿ ಮಂಡಿಗೆ ಮಿಲ್ಕ್ ಮಾಡ್ಲಕ್ಕಲ್ಲ, ಅದು ಸಮ ಹಣ್ಣ ಇದಲ್ಲ. ಸುಮ್ಮನೆ ಉಂಟಂತ ಕೊಕ್ಕೆ ಉಂಟಂತ ಕೊಯ್ದ್ರೆ ಹಣ್ಣಾಗದಿದ್ರಂತ ಆಗ್ತದೆ. ಕೊಯ್ಯುದು ನಂಗೆ ಅಂದಾಜಿಲ್ಲ. ಅಲ್ಲಿ ಕೆಳಗೊಂದಿದೆ, ಅದು ಆಮೇಲೆ ಅಲ್ಲಿ ಹೋಗಿ ಕೊಯ್ಯುದು. ಈಗ ಮೇಲಿಂದ ಕಾಣುದನ್ನು ಕೊಯ್ಯುವಂತ ಮೇಲೆ ಬಂದದ್ದು. ಇಲ್ಲೆಲ್ಲ ಬಳ್ಳಿ ಸಿಗ್ತದೆ ಆಯ್ತಾ. ಮುಂದೆ ಹೋದ್ರೆ ಮುಂದೆಯಿಂದ, ಹಿಂದೆ ಹೋದ್ರೆ ಹಿಂದೆಯಿಂದ. ಕಷ್ಟ ಆಗ್ತಾ ಉಂಟು ನನಗೆ. ಅಲ್ಲಿ ಧಾರ್ಮ ಕೊಯ್ತೆ ಹೇಳದ್ದು ನೀನು. ಭಾರ ಕಟ್ಟಾರೆ ಅರ್ಥ ಹೋಗ್ತೇಳಿ, ತುಂಬ ಭಾರ ಇದ್ದಿದ್ದು ಅದರಿಂದ ಹೋಗ್ತಾ. ಅಲ್ಲ ಇದರಲ್ಲಿ ಮೇಣ ಬತ್ತಿದಲ್ಲ, ಮೇಣ ಬೆಳದ್ಲೇ ಮೇಣ ಬಂದರೆ ಬೆಳದ್ದೆಲ್ಲ ಹೇಳಲೆಕ್ಕವ. ಹಂಗೆ ಮೇಣ ಕಾಯಿಲಿ ಬರ್ತೀವಿ. ಹಾಗೆ ನಮ್ಮ ಮಾವಿನಕಾಯಿ ಕೊಯ್ಯೋ ಕೆಲಸ ಆಗ್ತಾ ಉಂಟಾಯ್ತಾ. ಇದು ಸಿಂಗಾರ ಮಾಡು. ಇಲ್ಲಿದೆ, ಈ ಮರದಲ್ಲಿ ಉಂಟು ಸಿಂಗಾರ. ಇಲ್ಲ ಆಯ್ತಿದ್ದು ಬೆಳದ್ದು, ಒಳ್ಳೆ ಬೆಳದ್ದು. ಇಲ್ಲಿ ತುಂಬಾ ಇತ್ತಾಯ್ತು, ಎಲ್ಲ ಬಿದ್ದು ಹೋಗಿದೆ ಆಯ್ತು. ಇದರಿಂದ ಎಲ್ಲ ಕೊಯ್ಬೇಕಂತ ಆಗ್ತದೆ ನನಗೆ, ಸಿಗುದಿಲ್ಲ ಮತ್ತೆ ಎಂತ ಸಹ. ಇದೇ ಬೆಳದ್ದು ಲವಾಯ್ಕ. ಇದ್ದ ಇಲ್ಲಿಗೆ ತಂದಿರಾ? ಅನ್ಸುತ್ತೆ ಈಗಾರೆಲ್ಲ ನೀನು ಪುನಃ ಕೊಯ್ಯಲ್ಲ ಬಾರದ್ರೆ ಎಲ್ಲ ಹಾಳಾಕೊಳ್ಳಿ ಅನ್ಸುತ್ತೆ. ಆ ಒಬ್ಬ ಈಗ ಆದಿತ್ಯ ಒಂದು ಕೊಯ್ತಾ ಇದ್ದಾನೆ ಮಾವಿನಕಾಯಿ ಮೆಲ್ಲ ಎಳೆಯತ್ತ. ಇಲ್ಲದ್ರೆ ಅದು ಭಾರ ಎದುರಂಗೆ ಬೀಳ್ತಿದೆ. ಸುಲಭ ಇದ್ದಾತ ಕೊಯ್ಯಲೆ. ಮುಟ್ಟಿದ ಕೂಡಲೇ ಕಟ್ಟಾಗ್ತದೆ ಅದು, ಸ್ವಲ್ಪ ತಾಗಿದ್ರೆ. ಇದು ಈ ಬಳ್ಳಿ ಸಿಕ್ಕಿದ್ರೆ ಅದಲ್ಲೆಲ್ಲ ಮರದಲ್ಲೆಲ್ಲ ಬಳ್ಳಿ ತುಂಬಿಕೊಂಡು ಉಂಟು. ಇದು ಸಹ ಬೆಳೆದಿದೆ ಆಯ್ತಾ. ಈ ತರ ಬಂದ್ರೆ ಕೊಯ್ಬಹುದು. ನನ್ನ ಗೋಣಿ ಕರೆಕ್ಟ್ ಉಂಟು ಮಾವಿನಕಾಯಿಗೆ. ಬೇರೆ ಯಾವ್ದಾರ ಕೊಯ್ಯಕ್ಕೆ ಮೆಲ್ಲ ಕೊಕ್ಕೆ ಅಲ್ಲಿಂದ ಅಲ್ಲಿಗಿರುದು ಆಯ್ತಾ. ಭಾರ ಇದು ತುದಿ ನೋಡಿ ಎಷ್ಟು ಸಪೂರ ಇದೆ ಅಂತ, ಹಾಗೆ ಕಟ್ಟಾದ್ರಂತ ಆಗ್ತದೆ. ಇಲ್ಲೇ ತೆಗೆಯುತ್ತೆ. ಇದು ನೋಡಿ ಎಷ್ಟು ದೊಡ್ಡ ಇದೆ. ಮಲ್ಲಿಕಾ ಎಲ್ಲ ತಿಂದು ಮುಗ್ದಿದೆ ಅಂತ ನಾವು ಸಣ್ಣ ಗೋಣಿ ತಂದದ ಆಯ್ತಾ. ಆದ್ರೆ ಓ ಒಂದು ಹಣ್ಣು ಇಲ್ಲಿ ನೋಡಿ, ಎಲ್ಲ ಹೀಗೆ ಮುಗ್ದಿದೆ. ಇಲ್ಲಿ ನೋಡಿ ಎಲ್ಲ ಬಿದ್ದೆ ಈ ತರ ಮುಗ್ದು ಹೋಗಿದೆ ಆಯ್ತಾ. ತುಂಬಾ ಇತ್ತು, ಎಲ್ಲ ಖಾಲಿಯ. ಈ ಮರದಲ್ಲಿ ತುಂಬ ಇತ್ತು, ಇನ್ನೊಂದು ಮರ ಎಲ್ಲ ಖಾಲಿಯಾಗಿದೆ ಮಾತ್ರ. ಈಗ ನಾವು ತಂದ ಗೋಣಿ ಸಣ್ಣ ಆಯಿತು ನೋಡಿ, ಎಲ್ಲ ಫುಲ್ ಆಗಿದೆ ಇದರಲ್ಲಿ. ಇದ್ದ ಬೇರೆ ಇದರಲ್ಲಿ ಬೆಳದ್ದವರೆಲ್ಲ ತಿಂದೇ ಆಗಿದೆ. ಇಲ್ಲಿ ಒಂದು ಹಣ್ಣು ಇದ್ದು ಎಲ್ಲಿಯಾ ಈಗ ಇಲ್ಲಿ ಮೇಲೆ ಇಲ್ಲಿ ಬಾ ಅರೇಶನಾಗಿ ಹೊಂದಿದ್ದು ಕೊಯ್ಯಕ್ಕನಾ ಸೂಪರ್ ಸೂಪರ್ ಇದ್ದು ಇದ್ರ ತೆಗಿ ಅಂತ ಹೇಳ್ತೆ. ಈಗ ನೋಡಿ ಆಯ್ತಾ, ಈಗೊಂದು ಮಾವಿನ ಹಣ್ಣು ಕೊಯ್ತೇನೆ ಹೇಗಿದೆ ಅಂತ ನೋಡಿ. ಮುಟ್ಟುವಾಗ ಬೀಳದ್ದೆ.
ಆಶೆ ಪಟ್ಟು ಹಣ್ಣು ಹಣ್ಣಾಗಿ ಅದು ಒಡದ್ದ ಅದು ಹಣ್ಣಾಗಿ ಬೆಳೆದು ಜಾಸ್ತಿ ಆದರೆ ಒಡೆತ್ತಂಬ ಗೊತ್ತ. ನೋಡಿ ಬೆಳೆದದು ಜಾಸ್ತಿ ಆದ್ರೆ ಒಡೆಯುತ್ತದೆ ಹಣ್ಣು. ನೋಡಿ ಯಾವ ತರ ಇದೆ ಅಂತ ಇಲ್ಲಿ ತೋರಿಸಿ, ನೋಡಿ ಇದು ಹೇಗಿದೆ ಅಂತ. ಮಾತ್ರ ಈ ತರ ಒಡೆದೋಗಿದೆ ಆಯ್ತಾ, ಬೆಳೆದದ್ದು ಜಾಸ್ತಿ ಆಗಿ. ಲಕ್ಕಲ್ಲ. ಹಾ ತಿಂದು ನೋಡುವ ಮತ್ತೆ. ಹಾಗೆ ನೋಡಿ ಮಾವಿನಕಾಯಿ ಈಗ ಕೊಯ್ದುಕೊಂಡು ಬಂದಾಯ್ತು. ಅದು ಎಷ್ಟು ಕೆಜಿ ಇರ್ಬೋದು ಅಂತ ಗೆಸ್ ಮಾಡ್ಬೋದಾ ನಿಮ್ಗೆ? ನೋಡ ನಾವೀಗ ವೆಯ್ಟ್ ಮಾಡಿ ನೋಡ್ತೇವೆ. ಇಲ್ಲಿದೆ ನಮ್ಮ ಹತ್ರ ಸ್ಕೇಲ್, ಎಷ್ಟಿದೆ ಅಂತ ನೋಡುವ. ಎಷ್ಟಿರ್ಬೋದು ಕಮೆಂಟಲ್ಲಿ ಹೇಳಿ. ಇಲ್ಲಿ ಇಡ್ತಿದ್ದಾರೆ, ಈಗ ನೋಡುವ ಎಷ್ಟಿರ್ತದೆ ಅಂತ. ಬ್ಯಾಲೆನ್ಸ್ ಮಾಡ್ಲಾಗ್ತಾರಾ? ಸೈಡಿಗೆ ನೋಡಂದ್ರೆ 15.140 ವಿತ್ 15 kg ಮಾವಿನಕಾಯಿ ಸಿಕ್ಕಿದಾಯ್ತಾ ನಾವೀಗ ಹೋಗಿ ಕೊಯ್ದು ಬಂದದ್ರಲ್ಲಿ. ಇದೇ ಇಷ್ಟು ನಾವು ಕೊಯ್ದಿಲ್ಲಲ್ಲ ಇದುವರೆಗೆ. ಹಿಂಗೆ ಉಳಿದಿಲ್ಲ, ನಾಕೆಲ್ಲ ಸಿಕ್ಕಿ ಉಳಿತೇವೆ. ಜಾಸ್ತಿ ಉಳಿತಿರ್ಲಿಲ್ಲ ಆ ಮರದಲ್ಲಿ. ಈ ಸಲ ಇಷ್ಟು ಸಿಕ್ಕಿದೆ ನಮ್ಗೆ ಆಯ್ತಾ. ಈಗ ಈ ಮಾವಿನಕಾಯಿಯನ್ನು ನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಗೇನೋ ಅಲ್ಲ, ಇನ್ನು ಸ್ವಲ್ಪ ಕಡಿಮೆ ಬಿಸಿ, ಇದು ಅಷ್ಟು ಬಿಸಿ ನೀರು ತಕೊಂಡು ತಣ್ಣೀರು ಮತ್ತು ಬಿಸಿನೀರು ಮಿಕ್ಸ್ ಮಾಡಿ ಅದಕ್ಕೆ ಒಂದಿಷ್ಟು ಉಪ್ಪು ಆಯ್ತಾ ಈ ಬಕೆಟ್ ಅಲ್ಲಿ ಹಾಕೊಂಡಿದ್ದೇನೆ. ನಂದೀಗ ಉಪ್ಪು ಹಾಕಿ ಆಗಿದೆ, ತೋರಿಸ್ಲಿಕ್ಕೋಸ್ಕರ ನಾನೊಂದಿಷ್ಟು ಉಪ್ಪು ಹಾಕ್ತೇನೆ ಈ ಬಕೆಟಿಗೆ. ಹಾಕಿದ್ದೇನೆ ಇವಾಗ ಇದಕ್ಕೆ. ಆಮೇಲೆ ಅದರಲ್ಲಿ ಇದು ಕೊಯ್ದಿಟ್ಟಂತ ಮಾವಿನಕಾಯಿಯನ್ನು ನಾವು ಅದ್ರೊಳಗೆ ಹಾಕಿಡ್ಬೇಕು. ಯಾಕೆ ಹಾಕುದು ಅಂತ ಅಂದ್ರೆ ಅದ್ರದ್ದು ಹಾಳಾಗದ ಹಾಗೆ, ಹುಳ ಆಗುದಿಲ್ಲ ಅಲ್ಲ. ಆಗ ಕೆಲವು ವೆರೈಟಿಯಲ್ಲಿ ಹುಳ ಆಗ್ತದೆ ನೋಡಿ. ಈ ತರ ಹಾಕಿ ಇಟ್ಟು 1/4 ಗಂಟೆ ಬಿಟ್ಟು ಇದರಿಂದ ತೆಗೆದು ಹಣ್ಣಿಗೆ ಇಡ್ಬೇಕು. ಅವಾಗ ಮಾವಿನಕಾಯಿಯಲ್ಲಿ ಮಾವಿನ ಹಣ್ಣಾದಾಗ ಹುಳ ಆಗುದಿಲ್ಲ. ಅದು ಮತ್ತೆ ಜಾಸ್ತಿ ಬೆಳೆದ್ರೆ ಇದೀಗ ಹುಳ ಆಗುದಿಲ್ಲ ಇದರಲ್ಲಿ. ನಮ್ಮಲ್ಲಿಗೊಂದು ನೋಡಿ, ನಾವಾಗ ವಿಡಿಯೋದಲ್ಲಿ ಹೇಳಿದೆವು ಹುಳ ಆಗ್ತದೆ ಅಂತ. ಆ ಮರದ ಅನ್ನು ಸ್ವಲ್ಪ ಅರೆ ಬೆಳೆಯುವಾಗ್ಲೇ ಅದನ್ನು ಕೊಯ್ದು ಉಪ್ಪು ನೀರಲ್ಲಿ ಹಾಕಿ ಇಟ್ರೆ ಅದರಲ್ಲೂ ಕೂಡ ಹುಳ ಆಗುದಿಲ್ಲ. ಅದು ಜಾಸ್ತಿ ಬೆಳೆದ ಮೇಲೆ ಕೊಯ್ದು ಅದ್ರನ್ನು ಉಪ್ಪು ನೀರಲ್ಲಿ ಹಾಕಿದ್ರು ಸರಿಯಾಗುದಿಲ್ಲ ಅದು. ಹಾಗೆ ನಾವು ಈ ತರ ಮಾಡಿ ಇಟ್ಟು ಬಿಟ್ರೆ ಮತ್ತೆ ಹುಳ ಆಗ್ತದೆ ಅಂತ ಭಯ ಇಲ್ಲ ನಮ್ಗೆ. ಉಪ್ಪಿನೀರಲ್ಲಿ ಹಾಕಿಟ್ರೆ ಅದರ ರುಚಿಗೆ ಏನಾದ್ರೂ ವ್ಯತ್ಯಾಸ ಬರ್ತದ? ಎಂತ ವ್ಯತ್ಯಾಸ ಬರುದಿಲ್ಲ, ಏನಾಗುದಿಲ್ಲ. ಈಗ ನಾವು ಬಾಲ್ದಿಯಲ್ಲಿ ನೀರು ತಕೊಂಡದ್ದು ಜಾಸ್ತಿ ಆಗಿದೆ. ಆದ್ರೆ ಇದರಿಂದ ತೆಗ್ದಿದ್ರಲ್ಲಿ ಇನ್ನು ಮಾವಿನಕಾಯಿ ಇದೆ. ನಾನು ಇನ್ನೊಂದು ಬಟ್ಟೆಯಲ್ಲಿ ಹಾಕ್ತೇನೆ ಅದ್ರನ್ನು. ಹಾಗೆ ಅವಾಗ್ಲೇ ಗೊತ್ತಿತ್ತು ನಂಗೆ ಮಾವಿನಕಾಯಿ ಹಾಕುವಾಗ ಇದು ಮೇಲೆ ಮೇಲೆ ಬರ್ತದೆ ಅಂತ. ಈಗೊಂದು ಬಟ್ಟೆ ತಕೊಂಡು ಬಟ್ಟೆಯನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಅದರಲ್ಲಿ ಆ ಉಪ್ಪು ನೀರನ್ನು ಹಾಕಿ ಮತ್ತೆ ಉಳಿದಿರುವಂತಹ ಮಾವಿನಕಾಯಿಯನ್ನು ಅದಕ್ಕೆ ಹಾಕುದು. ಫಸ್ಟ್ ಮಾವಿನಕಾಯಿಯನ್ನು ನೋಡಿ ಇರೋದನ್ನೆಲ್ಲ ಬಕೆಟಿಗೆ ಹಾಕಿಕೊಳ್ತಾ ಇದ್ದೇವೆ. ಇನ್ನು ಇದಕ್ಕೆ ಉಳಿದಿರೋ ಎಕ್ಸ್ಟ್ರಾ ನೀರನ್ನು ಇದಕ್ಕೆ ಹಾಕಿ ಬಿಡುದು. ಈಗ ಇದು ಸಹ ಫುಲ್ ಮುಳುಗ್ಬೇಕಲ್ಲ. ಇದು ಸಾಕಕ್ಕು ನೀರು ಪುನಃ ಬೇಕಾಗುತ್ತಲೆ. ಹಾಗೆ ನೋಡಿ ಈ ತರ ಮಾವಿನಕಾಯಿಯ ಶೆಲ್ಫ್ ಲೈಫ್ ಅಂತ ಸಹ ಹೇಳ್ಬೋದು, ಅಥವಾ ಹುಳ ಆಗದಂತೆ ಇರ್ಲಿಕ್ಕೆ ನೋಡಿಕೊಳ್ಳೋದು ಇರ್ಬೋದು. ಈ ತರ ಮಾಡ್ಲಿಕ್ಕೆ ಇರುವಂತಹ ಇದೊಂದು ಸಣ್ಣ ಟಿಪ್ಸ್ ಅಂತ ಹೇಳ್ಬೋದು, ಅದ ಟ್ರಿಕ್ ಅಂತ ಹೇಳ್ಬೋದು. ಇದನ್ನ ಈ ತರ ಮಾಡಿಟ್ರೆ ಹುಳ ಆಗುದಿಲ್ಲ ಅದು ಹಣ್ಣಾದಾಗ. ಅದಕ್ಕೋಸ್ಕರ ಒಂದು 1/4 ಗಂಟೆಗೆ ಇದ್ರಲ್ಲಿ ಇಡುದು. ಹೀಗೆ ಆಮೇಲೆ ತೆಗ್ದಿಡುದು. ಕೊಯ್ದಂತ ಮಾವಿನಕಾಯಲ್ಲಿ ಒಂದು ಹಣ್ಣಿತ್ತು ನೋಡಿ, ಹಾಗೆ ಅದನ್ನ ಈಗ ಇಲ್ಲಿ ಸಿಪ್ಪೆ ತೆಗಿತಾ ಇದ್ದಾರೆ ಅಮ್ಮ. ಹಾಳಾಗಿದೆ ಅಂತ ನೋಡುವ ಅಂತ ಹೊರಟದ್ದು. ಅದು ಹಣ್ಣಾಗಿ ಮರದಲ್ಲೇ ಹಣ್ಣಾದ ಕಾರಣ ಹುಳ ಇರ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಪಿಚಿ ಪಿಚಿ ಆಗಿದೆ, ಹುಳ ಕಾಣಿಸ್ತಾ ಇಲ್ಲ. ಅದು ಈ ಸೈಡನ್ನು ಕೆತ್ತಿ ತೆಗೆಯುವುದು, ಸಿಪ್ಪೆ ತೆಗೆದಾದ್ಮೇಲೆ. ಅದು ಪಿಚಿ ಪಿಚಿ ಇದ್ರೆ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ. ಪಿಚಿ ಪಿಚಿ ಇದ್ದದನ್ನು ತೆಗೀತಾ ಇದ್ದೇನೆ. ಹುಳ ಆಗಿಲ್ಲ ಆಯ್ತಾ, ಪಿಚಿ ಪಿಚಿ ಆಗಿದೆ ಅದು. ಇಷ್ಟು ತೆಳ್ಳಗಿನ ಇದು ನೋಡಿ ಕೊರಟೆ ಅದರದ್ದು, ಮಲ್ಲಿಕದ್ದು ಅಷ್ಟು ತೆಳ್ಳಗಿರ್ತದೆ ನೋಡಿ. ಎಷ್ಟು ತೆಳ್ಳಗಿದೆ ನೋಡಿ, ತುಂಬ ಹಣ್ಣೇ ಇರುವುದು ಅದರಲ್ಲಿ. ನೋಡಿ ಎಷ್ಟು ತೆಳ್ಳಗಿದೆ ಅಂತ, ತುಂಬ ತೆಳ್ಳಗೆ. ನೋಡ ಇದನ್ನೀಗ ಒಂದು ರುಚಿ ಮಾಡಿ ನೋಡುವ ಹೇಗುಂಟು ಅಂತ. ಸ್ವೀಟ್ ಇದ್ದ ಒಳ್ಳೆ? ಸಿಹಿಗಿದ್ದು. ನನಗೊಂದು ಕೊಡಿ. ಭಾರಿ ಒಳ್ಳೆ ಉಂಟು, ಸೂಪರ್ ಇದೆ ಆಯ್ತಾ.
ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ರದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.